ಎಲ್ರಿಗೂ ನಮಸ್ಕಾರ. ಇಂದಿನ ವಾರ್ತೆಗಳು. ಕಳೆದ ಬಾರಿ ಸಹಾಯಕ ಸಚಿವರಾಗಿದ್ದ ಶೋಭಾ ಕರಂದ್ಲಾಜೆ ಈ ಬಾರಿಯೂ ಲಾಟರಿ ಎಂಬಂತೆ ಸಣ್ಣ ಕೈಗಾರಿಕಾ ಸಹಾಯಕ ಸಚಿವರಾಗಿದ್ದಾರೆ. ಸಚಿವರಾಗಿ ರಾಜ್ಯಕ್ಕೆ ಹೆಚ್ಚು ನೆರವಾಗದ, ಕ್ಷೇತ್ರದಲ್ಲಿ ಹೆಚ್ಚು ಓಡಾಡದ ಆಪಾದನೆ ಇವರ ಮೇಲಿದೆ. ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಇವರ ವಿರುದ್ಧ ಬೇಸರಗೊಂಡು ಬಹಿರಂಗವಾಗಿಯೇ ಆಂದೋಲನ ನಡೆಸಿದರು. ಈಗ ಸಿಕ್ಕಿರುವ ಅವಕಾಶದಲ್ಲಿ ಜನರ ಮನಸ್ಸಿನಲ್ಲಿ ತಮ್ಮ ಮೇಲೆ ಇರುವ ನಕಾರಾತ್ಮಕ ಸಂಗತಿಗಳನ್ನು ತೊಡೆದು ಹಾಕಬೇಕಾಗಿದೆ. ಜಾಫರ್ ಖರ್ಗೆ ಮಾದರಿ. ಈ ಹಿಂದೆ ಕೇಂದ್ರದಲ್ಲಿ ಪ್ರಭಾವ ಸಚಿವರಾಗಿದ್ದ ಜಾಫರ್ ಷರೀಫ್, ಮಲ್ಲಿಕಾರ್ಜುನ ಖರ್ಗೆ ಅಂತವರು ರಾಜ್ಯಕ್ಕೆ ಭರಪೂರ ಅನುದಾನ ಹರಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ISI ವೈದ್ಯಕೀಯ ಕಾಲೇಜು ಮತ್ತು ಬೋಧನಾ ಆಸ್ಪತ್ರೆ, ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿಯಲ್ಲಿ, ರೈಲ್ವೆ ಡಿವಿಜನ್ ಕಲಬುರಗಿ ವಿಮಾನ ನಿಲ್ದಾಣ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ, ಬೀದರ್ ಕಲಬುರಗಿ ಹೊಸ ರೈಲು ಮಾರ್ಗ ಸೇರಿದಂತೆ ಹಲವು ಯೋಜನೆಗಳು ತಂದರು. ರೈಲ್ವೆ ಸಚಿವರಾಗಿದ್ದ ಜಾಫರ್ ಷರೀಫ್ ಅವರು ರಾಜ್ಯದ ಬಹುಪಾಲು ರೈಲ್ವೆ ಮಾರ್ಗಗಳನ್ನು ಬ್ರಾಡ್ ಗೇಜ್ ಆಗಿ ಪರಿವರ್ತಿಸಿದಲ್ಲದೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ನೂತನ ಸಚಿವರ ಮೇಲೆಯೂ ಅಂಥದ್ದೇ ಹೊಣೆಗಾರಿಕೆ ಇದೆ. ವಿ. ಸೋಮಣ್ಣ. ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಪ್ರಭಾವಗೊಂಡು ಮೊದಲ ಬಾರಿಗೆ ಲೋಕಸಭೆ ಪ್ರವೇಶಿಸುವ ಬಿ. ಸೋಮಣ್ಣ ಅವರ ಪಕ್ಷನಿಷ್ಠೆಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಲಿಂಗಾಯತರ ಕೂಟದಲ್ಲಿ 2 ಮಾಜಿ ಸಿಎಂಗಳನ್ನು ಒದಗಿಟ್ಟು ಸೋಮಣ್ಣನಿಗೆ ಮಣೆ ಹಾಕಲಾಗಿದೆ. ಜಲಶಕ್ತಿ ಮತ್ತು ರೈಲ್ವೆ ಸಹಾಯಕ ಸಚಿವರ ಜವಾಬ್ದಾರಿ ಅವರಿಗೆ ವಹಿಸಲಾಗಿದೆ. ಈ 2 ಖಾತೆಗಳು ರಾಜ್ಯದ ಜನತೆ ನೇರ ಸಂಪರ್ಕ ಹೊಂದಿದೆ. ರಾಜ್ಯದಲ್ಲಿ ಹಲವು ಬಾರಿ ಸಚಿವರಾದ ಅನುಭವಗಳನ್ನು ಈಗ ಸಮರ್ಥವಾಗಿ ಬಳಕೆ ಮಾಡಿಕೊಂಡು ರಾಜ್ಯಕ್ಕೆ ಅಧಿಕ ಅನುದಾನ ತರಬಹುದಾಗಿದೆ. ಆ ಮೂಲಕ ಕೇಂದ್ರದ ನಾಯಕರು ತಮ್ಮ ಮೇಲೆ ಇಟ್ಟ ಭರವಸೆಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಸತತ 2 ಬಾರಿಗೆ ಸಂಪುಟ ದರ್ಜೆ ಸಚಿವರಾಗಿ ಪದಗ್ರಹಣ ಮಾಡುವ ಪ್ರಹ್ಲಾದ್ ಜೋಶಿ ಈ ಬಾರಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಪಡೆದಿದ್ದಾರೆ. ಹಿಂದಿನ ಅವಧಿಯಲ್ಲಿ ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ತಂದು ಬಿಟ್ಟರೆ ರಾಜ್ಯದ ಪಾಲಿಗೆ ಯಾವುದೇ ಲಾಭವಾಗಲಿಲ್ಲ ಎಂಬ ಆಪಾದನೆ ಇದೆ. ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡಿದಾಗ ಉತ್ತರ ಜಿಲ್ಲೆಗಳು ಸಮಸ್ಯೆಯ ಕೋಪಗಲಿವೆ. ಉತ್ತರ ಕರ್ನಾಟಕ ಏಕೈಕ ಸಚಿವರಾಗಿ ಅವರು ಈ ಭಾಗದ ಹಿತ ಕಾಯಬೇಕಾಗಿದೆ. ಆದ್ದರಿಂದ ನಿಮಗೆ ವಿಡಿಯೋ ನಮ್ಮದು ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ ಅಂತ ಕೇಳ್ತೇವೆ. ಹಾಗೆ ನೋಡಿದರೆ HD ಕುಮಾರಸ್ವಾಮಿ. ಮೈತ್ರಿ ಸರ್ಕಾರದಲ್ಲಿ JDSನಿಂದ ಮಾಜಿ CM HD ಕುಮಾರಸ್ವಾಮಿ ಕೇಂದ್ರದಿಂದ ಮೊದಲ ಬಾರಿಗೆ ಸಚಿವರಾಗುವ ಅವಕಾಶ ಪಡೆದುಕೊಂಡಿದ್ದಾರೆ. ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ. ಈ ಹಿಂದೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಕೇಂದ್ರವು ಪರಿಹಾರ ಮಾಡುವುದರಿಂದ ಬಗ್ಗೆ ಬಿಜೆಪಿ ಸರ್ಕಾರವನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದರು. ಈಗ ಅವರಿಗೆ ಕೇಂದ್ರದಲ್ಲಿ ಸಂಪುಟ ದರ್ಜೆ ಸಚಿವರಾಗುವುದರಿಂದ ಅವರ ಪರಿಹಾರಕ್ಕೆ ಸೇತುವೆ ಆಗಬೇಕೆಂದು ಆಗಿದೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.